ಶ್ರೀ ಗುರುಭ್ಯೋ ನಮಃ. ನನ್ನಿನ ಸಂಚಿಕೆಯಲ್ಲಿ ಏನ್ ತಿಳ್ಕೊಂಡ್ವಿ? ಭಾಗಣ್ಣಂಗೆ ವಿಜಯದಾಸರು ಬಿಂಬ ದರ್ಶನ ಮಾಡಿಸೋದಿಕ್ಕೆ, ಅಂದ್ರೆ ಬಿಂಬ ದರ್ಶನ ಬೇಕು ಅಂತ ಭಾಗಣ್ಣ ಒದ್ದಾಡ್ತಾ ಇದ್ದಾನಲ್ಲ, ಅದಕ್ಕೆ ನಿನಗೆ ಈಗ ಕಾಲ ಅನ್ನೋವಂಥದ್ದು ಪಕ್ವವಾಗಿದೆ, ಇದು ರೈಟ್ ಟೈಮ್ ಆಯ್ತಾ ಬಿಂಬ ದರ್ಶನ ಮಾಡಿಸೋದಿಕ್ಕೆ. ನನ್ನಲ್ಲಿರುವಂತಹ ವಿಜಯ ವಿಠಲ ಅಂದ್ರೆ ವಿಜಯದಾಸರ ಒಳಗಡೆ ಇರುವಂತಹ ವಿಜಯ ವಿಠಲ ಬಿಂಬರೂಪಿ ಭಗವಂತ ಅನುಗ್ರಹ ಮಾಡಿದಾನೆ. ಗಾಯತ್ರಿ ಮಂತ್ರನೇ ಸಿದ್ಧಿಯಾಗಿದೆಯಂತೆ ನಿನಗೆ. ಇನ್ನು ಬಿಂಬ ಇದ್ರದ ಉಪಾಸನ ರೀತಿಗಳನ್ನ ತಿಳ್ಕೊಳೋದಿಕ್ಕೆ ನಿನಗೇನ್ ಜಾಸ್ತಿ ಕಷ್ಟ ಆಗಲ್ಲ. ಸಣ್ಣ ವಯಸ್ಸು ಬೇರೆ ಅಲ್ವಾ, ಇನ್ನ ಇಷ್ಟು ಚಿಕ್ಕ ವಯಸ್ಸಲ್ಲೇನೆ ಇಷ್ಟೊಂದು ಸಿದ್ಧಿ ಸಿಕ್ಬಿಟ್ಟಿದೆ ನಿನಗೆ. ಯಾಕಂದ್ರೆ ಜೀವದ ಯೋಗ್ಯತೆ ಹಾಗೆ. ಇನ್ನು ಮುಂದೆ ನಾನು ಹೇಳ್ಕೊಟ್ಟ ಹಂಗೆ ಪೂಜೆಗಳನ್ನೆಲ್ಲ ಮಾಡು ನೀನು ಅಂತ ಹೇಳ್ತಾರೆ. ಭಾಗಣ್ಣ ಪದ್ಮಾಸನನಾಗಿ ಕೂತಿದ್ದಾನೆ. ವಿಜಯದಾಸರು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ವಿಜಯದಾಸರು ಎಲ್ಲಿ ಉಳ್ಕೊಂಡಿದ್ರೋ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರಂತೆ ಭಾಗಣ್ಣನ. ಅಲ್ಲಿ ಭಾಗಣ್ಣ ಪದ್ಮಾಸನ ಹಾಕೊಂಡು ಕೂತಿದ್ದಾರೆ. ಕಣ್ಣು ಅರ್ಧ ಮುಚ್ಚಿದೆಯಂತೆ. ವಿಜಯದಾಸರ ಹಸ್ತ ಅಂದ್ರೆ ಕೈ, ಹಸ್ತ ಯಾವ್ದದು? ವರದ ಹಸ್ತ ಅಂತ ಆಸ್ಪಿಷಿಯಸ್ ಅದು ಕೈ ಅನ್ನೋಂಥದ್ದು. ಅದನ್ನ ಭಾಗಣ್ಣನ ತಲೆ ಮೇಲೆ ಇಟ್ಟಿದಾರಂತೆ. ವಿಜಯದಾಸರದು ಬರೀ ಕೈಯಲ್ಲ, ಅದು ಸಮಸ್ತ ಶಕ್ತಿನೇ. ಇವಾಗ ಕಾರ್ಟೂನ್ಗಳಲ್ಲೆಲ್ಲ ನೋಡಿರ್ತಾರಲ್ಲ, ಮೋಟುನೋ ಏನೋ ಕೈ ಹಿಡ್ಕೊಂಡ್ ಹಿಂಗ ಅಂದ ಅಂದ್ರೆ ಎಲ್ಲಿಂದನೋ ಹಿಂಗೆ ತುಂಬಾ ಶಕ್ತಿ ಬಂದು ಕಾನ್ಸಂಟ್ರೇಟ್ ಆಗಿ ಬಾಲ್ ತರ ಆಗಿ, ಒಂಥರ ಫೈರಿ ಬಾಲ್ ತರ ಆಗಿ ಅದನ್ನ ಎಸೆದ್ರೆ ಹೆಂಗಿರುತ್ತೆ ಆ ತರ ಸಮಸ್ತ ಶಕ್ತಿನೇ ಒಂದ್ ಕಡೆ ಕಾನ್ಸಂಟ್ರೇಟ್ ಆದ್ರೆ ಹೇಗಿರುತ್ತೆ ಆ ರೀತಿ ಭಾಗಣ್ಣ ಒಳಗಡೆ ಒಳಗಡೆ ಹೋಗೋ ರೀತಿ ಭಾಗಣ್ಣಂಗ್ ಭಾಸ ಆಯ್ತಂತೆ. ಅಂದ್ರೆ ಭಾಗಣ್ಣ ಈ ಸಿಟ್ಟಿಂಗ್ ಇನ್ ಪದ್ಮಾಸನ, ಅವನು ಎಲ್ಲೂ ನಡ್ಕೊಂಡು ಹೋಗ್ತಿಲ್ಲ. ಆದ್ರೆ ಹಿ ಸ್ಟಾರ್ಟೆಡ್ ಸೀಯಿಂಗ್ ಹಿಮ್ಸೆಲ್ಫ್ ಇಂಟರ್ನಲಿ, ದೇಹದ ಒಳಗಡೆ ನೋಡಕ್ಕೆ ಭಾಗಣ್ಣ ಶುರು ಮಾಡದ್ನಂತೆ. ಆಯ್ತಾ? ಒಳಗಡೆ ಕಣ್ಣು ಗಾಟ್ ಆಕ್ಟಿವ್, ಯಾಕಂದ್ರೆ ಇಲ್ಲಿ ಕಣ್ಣು ಮುಚ್ಕೊಂಡಿದ್ದಾನ ಅವನು. ಒಳಗಡೆ ಕಣ್ಣು ತೆಕ್ಕೊಂತು ಭಾಗಣ್ಣಂಗೆ. ಸಾಮಾನ್ಯವಾಗಿ ಮನುಷ್ಯರು ಎಷ್ಟು ಎತ್ತರ ಇರ್ತಾರೆ? ಒಂದು 5-6 ಅಡಿ ಇರ್ತಾರೆ ಅಲ್ವಾ? 5 to 6 feet ಇರ್ತಾರೆ. ಅದು ಯೂಶುವಲ್ ಹೈಟ್ ಮನುಷ್ಯರದು. ಅಂದ್ರೆ ಲೋಕಾರೀತ್ಯ ಹೈಟ್ಗಿಂತ ಭಾಗಣ್ಣಂದು ಸ್ವಲ್ಪ ಕಡಿಮೆ. ಅವ್ರು ಸ್ವಲ್ಪ ಕುಳ್ಳಕ್ಕಿದ್ರಂತೆ. ಆಯ್ತಾ? ಭಾಗಣ್ಣ ಇಂಥ ಶರೀರದೊಳಗಡೆ ಎಷ್ಟು ಶಕ್ತಿಗಳು, ಎಷ್ಟು ಪ್ರಕಾಶ ಅಂತ. ಅಂದ್ರೆ ತುಂಬಾ ತುಂಬಾ ಪ್ರಕಾಶ ಅಂದ್ರೆ ಏನು, ತುಂಬಾ ಜೋರಾಗಿ ಬೆಳಕು ಕಾಣಿಸ್ತಾ ಇತ್ತಂತೆ ದೇಹದೊಳಗಡೆ. ಸ್ವಲ್ಪ ಬೆಳಕು ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ? ಕಣ್ಣು ಕುಕ್ಕಕ್ ಶುರುವಾಗುತ್ತೆ. ಇವಾಗ ಕತ್ಲೆ ಮಲ್ಕೊಂಡಿರ್ತೀವಿ ಅಂತ ಅನ್ಕೊಳ್ಳೋಣ, ಸಡನ್ ಆಗಿ ಯಾರೋ ಲೈಟ್ ಹಾಕ್ಬಿಟ್ರು ರೂಮಲ್ಲಿ, ಏನಾಗುತ್ತೆ? ಒಂಥರ ಕಣ್ಣಿಗೆ ಕುಕ್ಕೋ ತರ ಆಗತ್ತಲ್ವಾ? ಅದೇ ತರ ಶರೀರದ ಒಳಗಡೆ ಅಷ್ಟೊಂದು ಪ್ರಕಾಶ ಇದೆ. ಅದು ಕಾಣ್ತಾ ಇದೆಯಂತೆ ಅವ್ರಿಗೆ. ಆಯ್ತಾ? ದೇಹದ ಒಳಗಡೆ ಕಾಣಿಸ್ತಾ ಇದೆ ಅವ್ರಿಗೆ ಪ್ರಕಾಶ, ಜ್ಯೋತಿ. ಹೊರಗಡೆ ಬೆಳಕನ್ನೇ ನಾವೇನ್ ಅನ್ಕೊಂಡ್ಬಿಡ್ತೀವಿ? ಬಾರೀ ದೊಡ್ಡದಾಗಿದೆ ಅಂತ ಅನ್ಕೊಂಡಿದೀವಿ ಅಷ್ಟೇ, ಮಿಸ್ಕನ್ಸೆಪ್ಷನ್. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ? ಒಳಗಡೆನ ನೋಡೋದಿಕ್ಕೆ ನಾವು ಟ್ರೈಯೇ ಮಾಡ್ತಾ ಇಲ್ಲ. ಯಾಕಂದ್ರೆ ಹೊರಗಡೆನೆ ತುಂಬಾ ದೊಡ್ಡದು ಅಂತ ಅನ್ಕೊಂಡು ಅದ್ರಲ್ಲೇ ಮುಳುಗೋಗಿದೀವಲ್ಲ. ಒಳಗಡೆ ಬೆಳಕನ್ನ ತಿಳ್ಕೊಳೋದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಸೊ ಆ ರೀತಿ ಮಗು ಇವಾಗ ಆಟ ಸಾಮಾನು ಇಟ್ಕೊಂಡ್ಬಿಟ್ಟಿರುತ್ತಪ್ಪ, ಅದನ್ನೇ ಪ್ರಪಂಚ, ಅದರಲ್ಲೇ ಆಟ ಆಡ್ತಾ ಇರುತ್ತೆ. ಆದ್ರೆ ಅದಕ್ಕೂ ಮೀರಿರೋ ಅಂಥದ್ದು ಒಂದಿದೆ ಅಂತ ಅದಕ್ಕೆ ರಿಯಲೈಸೇಷನ್ ಇರಲ್ಲ ಅಲ್ವಾ? ಹೇಗೋ ಹಾಗೆ ನಾವು ಹೊರಗಡೆ ಬೆಳಕನ್ನೇ ದೊಡ್ಡದು ಅಂತ ನಂಬ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ಒಳಗಡೆ ಬೆಳಕನ್ನ ತಿಳ್ಕೊಳೋದಿಕ್ಕೆ ನಮ್ಮ ಪ್ರಯತ್ನ ಅನ್ನುವಂಥದ್ದು ನಡೀತಾ ಇಲ್ಲ. ವಿ ಆರ್ ನಾಟ್ ಪುಟ್ಟಿಂಗ್ ಎನಿ ಎಫರ್ಟ್. ಯಾವುದನ್ನು ನಮ್ಮ ಒಳಗಡೆ ಇದ್ರ ಬಗ್ಗೆ ತಿಳ್ಕೊತಾ ಇಲ್ಲ ನಾವು. ಭಾಗಣ್ಣಂಗೆ ಅಂತ ದೇದೀಪ್ಯಮಾನವಾಗಿರೋದು ಅಂತ, ವೆರಿ ಎಫಲ್ಜೆಂಟ್ ಅಂತ ಹೇಳ್ತೀವಲ್ಲ, ಆ ಬೆಳಕಲ್ಲಿ ಸಾಗೋದಿಕ್ಕೆ ಶಕ್ತಿ ಸಾಕಾಗ್ತಿಲ್ವಂತೆ ಭಾಗಣ್ಣಂಗೆ. ಇವಾಗ ಕತ್ಲಾಯ್ತು ಅಂದ್ರೆ ಏನಾಗುತ್ತೆ? ನಡ್ಕೊಂಡು ಹೋಗ್ತಾ ಇರ್ತೀವಪ್ಪ, ಮನೇಲೆ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗ್ಬಿಡುತ್ತೆ ಅನ್ಕೋಣ. ಇನ್ನ UPS ಆನ್ ಆಗಿರಲ್ಲ. ಓಕೆ, UPS ತೆಗೆದು ಬಿಡಿ ತಲೆಯಿಂದ. ಕಂಪ್ಲೀಟ್ ಕತ್ಲಾಗಿರುತ್ತೆ, UPS ಇರಲ್ಲ ಮನೆಯಲ್ಲಿ. ಬೆಳಕಿದ್ದಾಗ ಸಡನ್ ಆಗಿ ಕತ್ಲಾಯ್ತು ಅಂದ್ರೆ ಏನಾಗುತ್ತೆ? ನಮಗ್ ಮುಂದೆ ನಡ್ಕೊಂಡು ಹೋಗೋದಕ್ಕೆ ಆಗಲ್ಲ, ಅಲ್ಲೇ ಸ್ಟಾಪ್ ಮಾಡ್ಬಿಡ್ತೀವಿ ನಾವು. ಅದೇ ತರ ಆನ್ ದ ಅದರ್ ಹ್ಯಾಂಡ್ ತುಂಬಾ ಬೆಳಕು, ಸಿಕ್ಕಾಪಟ್ಟೆ ಬೆಳಕು, ಆಗೇನಾಗುತ್ತೆ? ಆಗ್ಲೂ ನಮಗ್ ನಡಿಯಕ್ಕಾಗಲ್ಲ, ಮುಂದಿಂದ ಕಾಣಿಸ್ತಾನೆ ಇರಲ್ಲ ಬೆಳಕಲ್ಲಿ. ಆಗ ಭಾಗಣ್ಣ ಕೇಳ್ತಾನಂತೆ ವಿಜಯದಾಸರನ್ನ, ಗುರುಗಳೇ ಏನ್ ಈ ಪ್ರಕಾಶ ಅಂತ ಶರೀರದ ಒಳಗಡೆಯಿಂದ ಕೂಗ್ತಾ ಇದ್ದಾನೆ. ಭಾಗಣ್ಣ ಹೊರಗಡೆ ಮಾತಾಡ್ತಾ ಇಲ್ಲ, ಹೊರಗಡೆ ಬಾಯಲ್ಲ, ಒಳಗಡೆಯಿಂದ ಅವನು ಹೇಳ್ತಾ ಇರೋದು.
ಮುಂದೆ ಬಾ ಅಂತ ಹೇಳಿ ವಿಜಯದಾಸರು ಭಾಗಣ್ಣನ್ನ ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾ ಇದಾರಂತೆ. ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ? ಹೊರಗಡೆ ಅವರಿಬ್ರು ಕೂತಿದ್ದಾರೆ, ಒಳಗಡೆಯಿಂದ ಇದು ನಡೀತಾ ಇರೋದು. ಆಯ್ತಾ? ವಿಜಯದಾಸರು ಭಾಗಣ್ಣನ್ ಒಳಗಡೆ ಇದ್ದಾರೆ, ಭಾಗಣ್ಣನ್ನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಬ್ಬಾ, ಎಷ್ಟು ದೂರ! ಇಡೀ ಬ್ರಹ್ಮಾಂಡನೇ ಶರೀರದೊಳಗಡೆ ಕಾಣಿಸ್ತಾ ಇದೆ. ನಾನು ಸುಮಾರು ಸರಿ ಹೇಳಿದ್ದೀನಿ, ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲ ಪಿಂಡಾಂಡದೊಳಗಡೆ ಇದೆ ಅಂತ. ಈಗ ಬ್ರಹ್ಮಾಂಡದಲ್ಲಿ ಭಗವಂತನ ವಿರಾಟ್ ರೂಪ ಇದೆ. ಆಯ್ತಾ? ಬ್ರಹ್ಮಾಂಡದ ಮೇಲಿಂದ ಕೆಳಗಡೆ ತನಕ ವಿರಾಟ್ ರೂಪ. ಆ ವಿರಾಟ್ ರೂಪದಲ್ಲಿ ಏನಾಗತ್ತೆ ಅಂತಂದ್ರೆ, ಎಲ್ಲಾ 14 ಲೋಕಗಳು ಭಗವಂತನಲ್ಲಿ ಆಶ್ರಯ ಪಡ್ಕೊಂಡಿದೆ ಅಂತ ಹೇಳ್ತಾರೆ. ಪಾತಾಳ, ಪಾದದ ತಳಭಾಗದಲ್ಲಿ ಪಾತಾಳ ಇರುತ್ತಂತೆ. ಪಾದದ ಬೆರಳುಗಳಲ್ಲಿ, ಪಾದದ ಸೈಡಲ್ಲಿ ಏನಿರುತ್ತೆ? ರಸಾತಳ. ತೊಡೆಗಳಲ್ಲಿ ಅತಳ ವಿತಳ, ಈ ರೀತಿ. ಆಮೇಲೆ ಮಂಡಿಲ್ ಒಂದು ಕಟಿ, ಅಂದ್ರೆ ಈ ಸೊಂಟ ಭಾಗದಲ್ಲಿ ಭೂ ಇರುತ್ತೆ. ಆಯ್ತಾ? ಭೂಮಿ. ಆ ತರ ಒಂದೊಂದನ್ನು ಹೇಳ್ಕೊಂಡು ಹೋಗ್ತಾರೆ. ಹಾಗೆ ಭಾಗಣ್ಣ ಹೇಳ್ತಾ ಇದ್ದಾನಂತೆ, ಇಡೀ ಬ್ರಹ್ಮಾಂಡನೇ ಶರೀರದ ಒಳಗಡೆ ಕಾಣಿಸ್ತಾ ಇದೆ. ಯೋಜನ ಯೋಜನ ದೂರ, ದೂರ 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 ಅನ್ಸುದ್ರೂ ನಡ್ಕೊಂಡು ಹೋಗೋದಕ್ಕೆ ಶ್ರಮ ಆಗ್ತಿಲ್ವಂತೆ ಭಾಗಣ್ಣಂಗೆ, ಸುಸ್ತಾಗ್ತಿಲ್ಲ. ಯಾಕೆ? ವಿಜಯದಾಸರು ಶಕ್ತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಕೈ ಹಿಡ್ಕೊಂಡು. ಈಗ ಅಮ್ಮ ಮಗುನ ಎತ್ಕೊಂಡಂಗೆ, ಅಮ್ಮ ಮೆಟ್ಲು ಹತ್ತುತ್ತಾಳೆ, ಇಳಿತಾಳೆ, ಮಗುಗೇನ್ ಶ್ರಮ ಆಗುತ್ತೆ? ಅಮ್ಮ ತಾನೇ ಹಿಡ್ಕೊಂಡಿರ್ತಾಳೆ. ಹೇಗೋ ಹಾಗೆ ಭಾಗಣ್ಣಂಗೆ ಯೋಜನ ಯೋಜನ ದೂರ ಕಾಣಿಸ್ತಾ ಇದೆ ದೇಹದ ಒಳಗಡೆನೆ, ಆದ್ರೆ ಶ್ರಮ ಆಗ್ಲಿಲ್ಲ. ಯಾಕಂದ್ರೆ ವಿಜಯದಾಸರು ಶಕ್ತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೆಲ್ಲೋ ಯಾರ್ಯಾರೋ ಕಾಣಿಸ್ತಾ ಇದ್ದಾರೆ. ಗುರುಗಳೇ, ಇವರೆಲ್ಲ ಯಾರು? ನನ್ನನ್ನೇ ಯಾಕೆ ಸುತ್ತುವರೆದಿದ್ದಾರೆ ಅಂತ ಕೇಳ್ತಾ ಇದ್ದಾನೆ ಭಾಗಣ್ಣ. ಅವನಿಗೆ ಯಾರ್ಯಾರೋ ಕಾಣಿಸ್ತಾ ಇದ್ದಾರೆ ಸುತ್ತಮುತ್ತ. ತತ್ವಾಭಿಮಾನಿ ದೇವತೆಗಳು, ವರ್ಣಾಭಿಮಾನಿ ದೇವತೆಗಳು ನಿನ್ನನ್ನ ಆಶೀರ್ವಾದ ಮಾಡ್ತಾ ಇದ್ದಾರಪ್ಪ ಅಂತ ಹೇಳ್ತಾರಂತೆ. ಅಲ್ವಾ? ಒಳಗಡೆ ಇರ್ತಾರೆ ನಮ್ಮ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳು, ವರ್ಣಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಇವರೆಲ್ಲ ಇರ್ತಾರೆ. ಆಯ್ತಾ? ಬಹಿರ್ಶಕ್ತಿ ಚಲನೆ ಇಲ್ಲ ನಿನಗೀಗ, ನೀನೇನ್ ಹೊರಗಡೆ ನಡೀತಾ ಇಲ್ಲ, ಕೂತಿದ್ಯಾ ಪದ್ಮಾಸನ ಹಾಕೊಂಡು. ಅಂತರ್ಶಕ್ತಿ ಅಂದ್ರೆ ಒಳಗಡೆ ಶಕ್ತಿ ಇವಾಗ ನಿನಗೆ ಅದೇನಾಗಿದೆ, ಈಗ ಸ್ಟಾರ್ಟ್ ಆಗಿದೆ. ನಿನ್ನ ಚಿತ್ತ ಶಕ್ತಿಯಿಂದ, ಆಯ್ತಾ? ಅವಂದು ಭಾಗಣ್ಣಂದು ಚಿತ್ತ ಶಕ್ತಿಯಿಂದ ಎಲ್ಲ ನೋಡುವಂತ ಸಾಮರ್ಥ್ಯ ನಿನಗೀಗ ಸಿಕ್ಕಿದೆ. ನೋಡು ನೋಡು, ದೂರ ದೂರ ನೋಡು ಅಂತ ಹೇಳ್ತಾರೆ. ಸುಯ್ ಅಂತ ಗಾಳಿ ಬೀಸ್ತಂತೆ. ಆ ಗಾಳಿಲೂ ಒಂದು ಮ್ಯೂಸಿಕ್ಕು, ಮೆಲೋಡಿಯಸ್ ಆಗಿದೆಯಂತೆ ಗಾಳಿ. ನಮ್ಗೆ ಯಾವತ್ತಾದ್ರೂ ಗಾಳಿ ಮೆಲೋಡಿಯಸ್ ಆಗಿ ಬೀಸಿದ್ ಕೇಳಿಸಿದ್ಯಾ? ಕೇಳೋದೇ ಇಲ್ವಾ? ನಾವು ಕಿವಿನೇ ಹಾಕಲ್ವೇ ಅದಕ್ಕೆ ಗಾಳಿ ಹೆಂಗ್ ಬೀಸ್ತು ಅಂತ. ಸೋಹಂ ಸ್ವಾಹ ಅಂತ ಭಾಗಣ್ಣಂಗ್ ಗೊತ್ತಾಯ್ತಂತೆ. ಏನ್ ಗುರುಗಳೇ ಇದು, ಇಷ್ಟು ಮೆಲೋಡಿಯಸ್ ಆಗಿ ಸೌಂಡ್ ಕೇಳ್ತಾ ಇದೆ ಅಂತ. ಗುರುಗಳೇ ಕೈ ಮುಗಿದು ಹೇಳ್ತಾ ಇರುತ್ತೆ, ಪ್ರಾಣದೇವರು ಉಚ್ಛ್ವಾಸ ಅಂದ್ರೆ ಇನ್ಹೇಲ್, ನಿಶ್ವಾಸ ಎಕ್ಸ್ಹೇಲ್, ಭಗವಂತನನ್ನ ಜಪ ಮಾಡ್ತಾ ಇದ್ದಾರೆ ನೋಡು ಅಂತ. ನಾನು ಹೇಳ್ದೆ ಅಲ್ಲ, ಶ್ರೀಮದಾಚಾರ್ಯರ ಕಥೆ ಹೇಳಬೇಕಾದ್ರೆ, ಪ್ರಾಣದೇವರಾಗಿದ್ದುಕೊಂಡು ನಮ್ಮ 4 ಶರೀರಗಳಲ್ಲಿ ಅಲ್ವಾ ಇದ್ದುಕೊಂಡು ಏನ್ ಮಾಡ್ತಾರೆ? ಉಸಿರಾಟ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ? ಸುಮ್ಮನೆ ಮಾಡಲ್ಲ ಉಸಿರಾಟ. ಈಗ ನಾವು ತಿಂತೀವಪ್ಪ, ಸುಮ್ಮನೆ ಬಾಯಿಗೆ ಹಾಕೊಳೋದು ಅಲ್ವಾ? ಬಾಯಿಗೆ ಹಾಕೊಳೋದು, ಹಲ್ಪಾಡಿಗೆ ಹಲ್ ಜಗ್ದು ಹೊಟ್ಟೆ ಕಳಿಸ್ತಾ ಇರುತ್ತೆ. ಏನ್ ತಿಂದ್ವಿ ಏನ್ ಗೊತ್ತಾಗಲ್ಲ ನಮ್ಗೆ. ನಾವು ಮಾಡ್ತೀವಿ ಕೆಲಸ, ಮೆಕ್ಯಾನಿಕಲ್ ಆಗಿ ಮಾಡ್ತೀವಿ. ಆದ್ರೆ ಪ್ರಾಣದೇವ್ರು ಹಾಗಲ್ಲ. ಭಗವಂತನನ್ನ ಉಸಿರಾಟ ಮಾಡ್ಬೇಕಾದ್ರು ಇನ್ಹೇಲ್ ಎಕ್ಸೇಲ್ ನಮ್ಮ ಹತ್ರ ಮಾಡಿಸ್ತಾರಲ್ಲ, ಆಗ ಭಗವಂತನ ಜಪ ಅಂತ ಮಾಡ್ತಾರಂತೆ ಅವರು. ಗೊತ್ತಾಯ್ತಾ? ನಾನ್ ಮಾಡ್ತಾ ಇರುವಂತ ಉಚ್ಛ್ವಾಸ ನಿಶ್ವಾಸ ಭಗವಂತನ್ಗೆ ಜಪ ಆಗಿ ಸಮರ್ಪಣೆ ಆಗ್ಲಿ ಅಂತ. ಅದಕ್ಕೆ ಅವ್ರಿಗೆ ಅಷ್ಟೊಂದು ಪುಣ್ಯ, ನಮಗಿಲ್ಲ. ತಿನ್ನೋದು 2 ತುತ್ತು 10 ಮಿನಿಟ್ಸ್ ಊಟ ಮಾಡಿದ್ರು ಕವಳೆ ಕವಳೆ ಗೋವಿಂದ ನಮ್ ಬಾಯಲ್ಲಿ ಬರಲ್ಲ. ಮೊಬೈಲ್ ನೋಡೋದು, ಟಿವಿ ನೋಡೋದು, ಊಟ ಮಾಡ್ಬೇಕಾದ್ರೆ ಎಷ್ಟೋ ಜನ ಬುಕ್ ಇಟ್ಕೊಂಡು ಓದೋದು ನೋಡಿದೀನಿ ಪುಣ್ಯಾತ್ಮರು. ನಮ್ಮ ಲಟ್ ಅಂತ ಬಿಡೋರು, ತಲೆಗೆ ಸಿಕ್ಕಿದ ಕಡೆ ಏಟ್ ಕೊಡೋರು ನಮ್ಮ ಅಜ್ಜಿ ಎಲ್ಲ. ಮಾತಾಡಿದ್ರೆ ಊಟ ಮಾಡ್ಬೇಕಾದ್ರೆ ಅಷ್ಟು ನಿಶಬ್ದವಾಗಿರ್ಬೇಕು ಅಂತ. ಮಾತ್ ಕೂಡ ಆಡಕ್ ಬಿಡ್ತಾ ಇರ್ಲಿಲ್ಲ ನಮ್ಗೆ. ಮಾತಾಡಿದ್ವಿ ಅಂದ್ರೆ ಗೋವಿಂದ ನಾಮೋಚ್ಚಾರಣೆ, ಭೋಜನ ಕಾಲೇ ಗೋವಿಂದ ನಾಮ ಸ್ಮರಣೆ ಅಂತ ಹೇಳ್ತೀವಲ್ಲ, ಭಗವಂತನ ನಾಮಗಳು ಬಾಯಲ್ಲಿ ಬರಬೇಕು ಹೊರತು, ಹರಿದಾಸರ ಪದಗಳ ಬಾಯಲ್ಲಿ ಬರಬೇಕು ಹೊರತು, ನಾಟ್ ಅದರ್ವೈಸ್ ಇನ್ನೇನ್ ನಾನ್ ಸೆನ್ಸು ಮಾತಾಡಂಗಿಲ್ಲ. ಅದರಲ್ಲೂ ಉಪನಯನ ಆದವ್ರದಂತೂ ಮುಗ್ದೇ ಹೋಯ್ತು, ಅವ್ರ ಬಾಯಿ ಬಿಟ್ಟು ಕೇಳಂಗೂ ಇಲ್ಲ. ನಮ್ ಕಡೆ ಎಲ್ಲ ಊಟ ಬಡಿಸ್ತಾ ಇದ್ರೆ ಚಿಕ್ಕಪ್ಪಂಗೆ, ನಮ್ ತಂದೆಗೆ, ಯಾರಿಗಾದ್ರೂ
ಅನ್ನ ಬೇಕು ಅಂತ ಅವ್ರು ಕೇಳಂಗಿಲ್ಲ, ಸಾರು ಬೇಕು ಅಂತ ಅವ್ರು ಕೇಳಂಗಿಲ್ಲ, ಎಲೆಯಲ್ಲಿ ಮುಟ್ಟಿ ಅವ್ರು ತೋರಿಸ್ತಾ ಇದ್ರು. ಗೊತ್ತಾಯ್ತಾ? ಆ ರೀತಿ. ಹಾಗೆ ಆ ಲೆವೆಲಲ್ಲಿ ಅದು ಭಗವಂತಂದು. ಇವಾಗ ಹೇಗೆ ಜಠರಾಗ್ನಿ ಉರಿತಾ ಇರುತ್ತೆ, ಇಟ್ ಈಸ್ ಲೈಕ್ ಹೋಮ ಮಾಡ್ದಂಗೆ. ನಾವು ಕೊಡೋ ಒಂದೊಂದು ಅನ್ನ ತುತ್ತು ಕೂಡ ಆಹುತಿ ತರ. ಹೋಮಕ್ಕೆ ಕೊಡಲ್ವಾ ಆಹುತಿ, ಸ್ವಾಹ ಅಂತ ಕೊಡ್ತಾರಲ್ಲ, ಆ ರೀತಿ ನಮ್ ಜಠರದಲ್ಲಿ ಜಠರಾಗ್ನಿ ಅನ್ನುವಂಥದ್ದು ಇರುತ್ತೆ ಹೊಟ್ಟೆಲಿ. ಅದಕ್ಕೆ ನಾನು ಕೊಡೋ ಊಟನೇ ಆಹುತಿ ಅಂತ ಅನ್ಕೊಂಡು ಊಟ ಮಾಡ್ತಾ ಇರ್ತಾರೆ ಅವರು. ಗೊತ್ತಾಯ್ತಾ? ಹಾಗೆ ಆಗೇನಾಗತ್ತೆ, ಪ್ರಾಣದೇವರಪ್ಪ ಇದು ಈ ರೀತಿ ಬರ್ತಾ ಇರೋದು ನಾದ, ಜಪ ಮಾಡ್ತಾ ಇದ್ದಾರೆ ನೋಡು ಭಗವಂತಂದು ನಮ್ಮಲ್ಲಿ ನಿಂತ್ಕೊಂಡು ಅಂತ ಅಂದಾಗ, ಗಾಳಿಗೆ ಒಂದು ಶೇಪ್ ಬರುತ್ತಂತೆ. ವಾಯುದೇವರು ದರ್ಶನ ಕೊಡ್ತಾರೆ ಭಾಗಣ್ಣಂಗೆ. ವಾಯುದೇವರು ಆಶೀರ್ವಾದ ಮಾಡ್ತಾರಂತೆ. ವಾಯುದೇವರು ಆಶೀರ್ವಾದ ಮಾಡ್ತಾರೆ. ಆಗ ವಿಜಯದಾಸರು ಹೇಳ್ತಾರಂತೆ, ವೇದವ್ಯಾಸರು ಅಂದ್ರೆ ಭಗವಂತನೇ ಆಯ್ತಾ, ವೇದವ್ಯಾಸರು ಅವರು ಕೃಷ್ಣ ಆಗಿ ಅವತಾರ ಎತ್ತುತ್ತಾರಲ್ಲ ವೇದವ್ಯಾಸರು. ಆಗ ಕೃಷ್ಣ ಆಗಿ ಅವತಾರ ಎತ್ತಿದಾಗ ತಮ್ಮ ಮಗನಾಗಿ ನಿನ್ನನ್ನ ಪಡೆದಿದ್ರು ಅಂತ ಹೇಳ್ತಾರೆ. ಕೃಷ್ಣನ್ ಮಗ ಚಾರುದೇಶ್ನ ಅಂತ. ಆಯ್ತಾ? ಆ ಚಾರುದೇಶ್ನ ಈಸ್ ನನ್ ಅದರ್ ದ್ಯಾನ್ ಗೋಪಾಲದಾಸರು, ಭಾಗಣ್ಣ. ಆಯ್ತಾ? ಕೃಷ್ಣಾವತಾರದ ಕಾಲದಲ್ಲೂ ಕೂಡ ಅವರು ಹುಟ್ಟಿದ್ರು. ಆ ಚಾರುದೇಶ್ನ ಅನ್ನೋ ಹೆಸರಿಂದ ಭಗವಂತನ್ ಮಗ ಆಗಿದ್ರಪ್ಪ ಅವರು. ಎಂತ ಪುಣ್ಯ! ಭಗವಂತನ್ ಮಗ ಆಗಿ ಸೇವೆ ಮಾಡಬೇಕು ಅಂದ್ರೆ ಪರಮಾತ್ಮನ್ ಸೇವೆ ಮಾಡಿದ್ಯಾ? ಎಂತ ಅನುಗ್ರಹ ಅಪ್ಪ ಪರಮಾತ್ಮಂದು. ಕೃಷ್ಣಾವತಾರದಲ್ಲಿ ನನ್ನನ್ ಮಗ ಆಗಿ ಮಾಡ್ಕೊಂಡಿದ್ನ ಭಗವಂತ ಅಂತ ಭಾಗಣ್ಣ ಕೇಳ್ತಾನಂತೆ. ಹೌದು ಭಾಗಣ್ಣ, ವಾಯುದೇವ್ರು ಆಗ ಏನ್ ಅವತಾರ ಮಾಡಿದ್ರು ಕೃಷ್ಣಾವತಾರ ಕಾಲದಲ್ಲಿ? ವಾಯುದೇವರ ಅವತಾರ ಎರಡನೇ ಅವತಾರ ಭೀಮಸೇನರಾಗಿದ್ರು ಅಲ್ವಾ? ವಾಯುದೇವರು ಭೀಮಸೇನರಾಗಿ ಅವತಾರ ಮಾಡಿದಾಗ ವಾಯುದೇವರಿಗೆ ಮತ್ತೆ ಕೃಷ್ಣನಿಗೆ ಅವರಿಬ್ರಿಗೂ ನೀನು ನೆರವಾಗ್ಬೇಕು ಅವ್ರ ಕೆಲ್ಸಕ್ಕೆ ಅಂತ ಹೇಳಿ ಸೇವೆ ಮಾಡಿದ್ಯಾ. ಏನ್ ಅವ್ರ ಕೆಲ್ಸ? ದುಷ್ಟರನ್ನ ನಿಗ್ರಹ ಮಾಡೋದು, ಶಿಷ್ಟರನ್ನ ರಕ್ಷಣೆ ಮಾಡೋದು. ಅದಕ್ಕೆ ನಿನ್ನನ್ನು ಜೊತೆ ಸೇರಿಸ್ಕೊಂಡು ಅವ್ರು ಅವಾಗ ಕೆಲಸ ಮಾಡಿದ್ದಾರೆ. ಈಗ ಅದೇ ಭೀಮಸೇನ್ ದೇವರು ಏನಾಗಿ ಹುಟ್ಟಿದ್ರು ಕಲಿಯುಗದಲ್ಲಿ? ಶ್ರೀಮದಾಚಾರ್ಯರಾಗಿ ಹುಟ್ಟಿದ್ರು, ಅವತಾರ ಎತ್ತಿದ್ರು. ದ್ವೈತ ಸಿದ್ಧಾಂತನ ದರ್ಶನ ಮಾಡಿಸಿದ್ದಾರೆ. ಕೃಷ್ಣ ದ್ವೈಪಾಯನರು ಯಾರದು? ವೇದವ್ಯಾಸರು. ಆಯ್ತಾ? ಅವ್ರ ಮೂಲ ಉದ್ದೇಶನ ಜಗತ್ತಿಗೆ ಸರಿಯಾಗಿ ತಿಳಿಸ್ಕೊಟ್ಟವರು ಅಂದ್ರೆ ಶ್ರೀಮದ್ ಆಚಾರ್ಯರು. ಯಾಕೆ? ಇವತ್ತಿಗೂ ಕೂಡ ವೇದವ್ಯಾಸರ ಹತ್ರನೇ ಅವ್ರು ಅಧ್ಯಯನ ಮಾಡ್ತಾ ಇದ್ದಾರೆ. ಆಯ್ತಾ? ಭಗವಂತ ಏನ್ ಹೇಳಿದಾನೆ ಅದನ್ನೇ ಗ್ರಂಥಗಳಲ್ಲಿ ರಚನೆ ಮಾಡಿದ್ದಾರೆ. ಭಗವಂತನ ಪ್ರೀತ್ಯರ್ಥವಾಗಿ ಗ್ರಂಥ ರಚನೆ. ಭಗವಂತ ಇಷ್ಟಪಡದೇ ಇರೋ ಬೇರೆ ಯಾವ ಪದನೇ ಅವ್ರ ಗ್ರಂಥಗಳಲ್ಲಿ ಕಾಣಲ್ಲ. ಆಯ್ತಾ? ಹಿಂದಿನ ಅವತಾರದಲ್ಲಿ ಭೀಮಸೇನ್ ದೇವರ ಜೊತೆಗೆ ಮತ್ತೆ ಕೃಷ್ಣ ದೇವರ ಜೊತೆಗೆ ನೀನು ತುಂಬಾ ಕಷ್ಟಪಟ್ಟಿದ್ಯಪ್ಪ. ಈ ಜನ್ಮದಲ್ಲೂ ಕೂಡ ಶ್ರೀಮದಾಚಾರ್ಯರಾಗಿ ಭೀಮಸೇನ್ ದೇವರು ಹುಟ್ಟಿದಾಗ ಆ ಶ್ರೀಮದಾಚಾರ್ಯರ ತತ್ವವನ್ನ ನೀನ್ ಜಗತ್ತಿಗೆ ಸಾರೋದಕ್ಕೋಸ್ಕರ ಹುಟ್ಟು ಬಂದಿದ್ಯಾ ನೀನು ಅಂದ್ರೆ ಪರ್ಪಸ್ ಇದೆ. ಗೊತ್ತಾಯ್ತಾ? ದಾಸರು ಅಥವಾ ಯಾರೇ ಯತಿಗಳಿರ್ಬೋದು, ಎಲ್ಲ ಈ ಅವತಾರ ಪುರುಷರು ಅಂತ ನಾವೇನ್ ಹೇಳ್ತೀವಿ, ಅವರೆಲ್ಲ ಹುಟ್ಟೋದಕ್ಕೆ ಒಂದು ರೀಸನ್ ಇದೆ. ನಾವೇನಕ್ಕೆ ಹುಟ್ಟಿದ್ವಿ ಗೊತ್ತೇನ್? ನಮ್ಗೆ ಗೊತ್ತೇ ಇಲ್ಲ. ನಮ್ ಕರ್ಮ ನಮ್ಗೆ, ವಿ ಡೋಂಟ್ ಹ್ಯಾವ್ ಎನಿ ಚಾಯ್ಸ್. ನಮ್ಗೆ ಅಪ್ಪ ಇವರೇ ಆಗ್ಬೇಕು, ಅಮ್ಮ ಇವರೇ ಆಗ್ಬೇಕು, ವಿ ಡೋಂಟ್ ಹ್ಯಾವ್ ಚಾಯ್ಸ್. ನಮ್ಗೆ ಇದೇ ಪ್ಲೇಸಲ್ಲಿ ಹುಟ್ಟಬೇಕು, ಚಾಯ್ಸ್ ಇಲ್ಲ. ಇದೇ ವಂಶದಲ್ಲಿ ಹುಟ್ಟಬೇಕು, ಚಾಯ್ಸ್ ಇಲ್ಲ. ಇದೇ ಜಾತಿಲಿ ಹುಟ್ಟಬೇಕು, ಚಾಯ್ಸ್ ಇಲ್ಲ. ಇದೇ ಕಲರ್ ಆಗಿ ಹುಟ್ಟಬೇಕು, ಚಾಯ್ಸ್ ಇಲ್ಲ. ನಮಗ್ ಚಾಯ್ಸ್ಲೆಸ್ ನಾವೆಲ್ಲ. ಆದ್ರೆ ಇವರೆಲ್ಲ ನೋಡಿ ಹೇಗ್ ಬರ್ತಾರೆ. ಶ್ರೀಮದಾಚಾರ್ಯರ ತತ್ವವನ್ನ ಜಗತ್ತಿಗೆ ಸಾರಬೇಕು, ಅದಕ್ಕೆ ನೀನು ಹುಟ್ಟು ಬರ್ತಾ ಇದ್ಯಾ. ಅವತಾರ ಪುರುಷ ಅಪ್ಪ ನೀನು. ನಿನ್ನಿಂದ ಲೋಕ ಕಲ್ಯಾಣ ಆಗ್ಬೇಕು. ನಿನ್ನ ಕೃಪೆ ಆದ್ರೆ ಮಾತ್ರ ಶ್ರೀಮದಾಚಾರ್ಯರ ನಿಜವಾಗಿರೋ ತತ್ವ ಜೀವಿಗೆ ಹೊಳೆಯುತ್ತೆ. ಗೊತ್ತಾಯ್ತಾ? ಶ್ರೀಮದಾಚಾರ್ಯರು ಹೇಳಿದಷ್ಟು ಬೇಗ ಅರ್ಥ ಆಗಲ್ಲ. ಅದಕ್ಕೆ ನಾವು ಗೋಪಾಲದಾಸರು ವಿಜಯದಾಸರನ್ನ ಹಿಡ್ಕೋಬೇಕು ಪಾದ. ಅದಕ್ಕೆ ನಿನ್ನಿಂದ ಭಗವನ್ ಮಂದಿರಕ್ಕೆ, ಯಾವ್ದದು? ವೈಕುಂಠ ಪ್ರವೇಶ ಪಡೆಯೋದಿಕ್ಕೆ ಎಲ್ಲಾ ದೇವತೆಗಳು ನೀನ್ ಅನುಗ್ರಹ ಮಾಡಿದ್ರೆ ದೇವತೆಗಳು ಕೂಡ ಅನುಗ್ರಹ ಮಾಡ್ತಾರೆ ಅಂತ. ಅಂದ್ರೆ ಎಷ್ಟು ಆಶ್ಚರ್ಯ! ಭಾಗಣ್ಣನ ಅನುಗ್ರಹ ಬೇಕು ಅಂದ್ರೆ ಹೂ ಇಸ್ ಭಾಗಣ್ಣ ದೆನ್? ಏನವರು? ಭಾಗಣ್ಣ ಅನುಗ್ರಹ ಮಾಡಿದ್ರೆ ದೇವತೆಗಳು ಅನುಗ್ರಹ ಮಾಡ್ತಾರಂತೆ. ಹಾಗಂದ್ರೆ ಭಾಗಣ್ಣ ಮೂಲ ರೂಪದಿಂದ ಯಾರು? ಈ ಜನ್ಮದಲ್ಲಿ ಒಂದ್ಸರಿ ಜ್ಞಾಪಿಸ್ಕೋ ಏನಾಯ್ತು ಅಂತ. ಭಾಗಣ್ಣ ಗಾಯತ್ರಿ ಮಂತ್ರ ಸಾಧನೆ ಮಾಡಬೇಕಾದ್ರೆ ನಿನ್ನ ಹೊಟ್ಟೆ ಸುತ್ತ ನಾಗರಹಾವು ಬಂದು ಸುತ್ಕೋತಾ ಇತ್ತು. ನೀನು ಗಣೇಶ ಅವತಾರದಲ್ಲಿ ನಾಗರಹಾವನ್ನ ಹೊಟ್ಟೆಗೆ ಸುತ್ಕೊಂಡ್ ಬಂದವನಲ್ವಾ? ಅದಕ್ಕೆ ಹಾವು ನಿನ್ನ ಹತ್ರ ಬರ್ತಾ ಇತ್ತು.
ಅದು ಒಂದ್ಸರಿ ಮಾತ್ರ ಜನರ ಕಣ್ಣಿಗೆ ಕಾಣಿಸ್ಕೊತು ಅಲ್ವಾ. ಅವಾಗೆಲ್ಲ ಬಿಸಿನೀರಿಂದ ಆಯ್ತಲ್ಲ ಮಲ್ಲಣ್ಣ, ನಮ್ಮ ವಾದ ಮಲ್ಲಣ್ಣ, ಅದೆಲ್ಲ ಎಪಿಸೋಡ್ 1 ಅಲ್ಲಿ ನೋಡಿದ್ವಿ. ಒಂದ್ಸರಿ ಮಾತ್ರ ಹಾವನ್ ನೋಡಿ ಜನ ದೊಡ್ಡ ಗಲಾಟೆನೆ ಆಗೋಗಿತ್ತಲ್ಲ ಅವಾಗ. ಮದುವೆ ಅನ್ನೋ ಶಬ್ದ ಕಿವಿಗ್ ಬಿದ್ದ ತಕ್ಷಣ ಹೌಹಾರ್ ಬಿಡ್ತಿದ್ದ ನಮ್ ಬಾಗಣ್ಣನ ಅಮ್ಮ ಪಾಪ ವೆಂಕಮ್ಮ ಎಷ್ಟೋ ಸರಿ ಬಾಗಣ್ಣ ನಿನ್ ಮದುವೆ ಒಂದ್ ನೋಡಿ ಅಂದ ತಕ್ಷಣ ಬಾಗಣ್ಣ ಕಿರ್ಚ್ ಬಿಡ್ತಾ ಇದ್ದ. ಅದಕ್ಕೆ ಗಣೇಶಾವತಾರನೇ ಕಾರಣ. ಯಾಕೆ? ಗಣೇಶಾವತಾರದಲ್ಲಿ ಬ್ರಹ್ಮಚಾರಿಯಾಗಿನೇ ಸಾಧನೆ ಮಾಡ್ತಾ ಇದ್ರದು ಆಯ್ತಾ. ಗಣೇಶಾವತಾರದಲ್ಲಿ ಗಣೇಶನ್ಗೆ ಹೆಂಡತೀರಿಲ್ಲ. ಅದಕ್ಕೆ ಈ ಅವತಾರದಲ್ಲಿ ನೀನು ಬ್ರಹ್ಮಚಾರಿಯಾಗಿನೇ ಇರಬೇಕು ಅಂತ ಶ್ರೀಹರಿ ಸಂಕಲ್ಪ ಮಾಡಿದಾನೆ. ಅದಕ್ಕೋಸ್ಕರ ನೀನು ಮದುವೆ ಅಂದ್ರೆ ಹೆದರ್ಕೋತಾ ಇದ್ದೆ. ನಿನಗ್ ವಯಸ್ಸಾದ್ರೂ ಕೂಡ ಮದುವೆ ಆಗ್ಬೇಕು ಅನ್ನೋ ಆಸೆ ಏನಿಲ್ಲ. ಸಿದ್ಧಿ ಮತ್ತೆ ವೃದ್ಧಿ, ಗಣೇಶನ್ ಹೆಂಡತಿ ಅಂತ ಹೇಳಿ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಆಯ್ತಾ. ದಟ್ ಈಸ್ ಮಿಸ್ಕನ್ಸೆಪ್ಷನ್. ಆದ್ರೆ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಿಗೆ ಗಣಪತಿಯ ಕೃಪೆ ಆಗುತ್ತೋ ಅವ್ರಿಗೆ ಸಿದ್ಧಿ ಅಂದ್ರೆ ಏನು? ನಿನ್ ಕೆಲಸ ಎಲ್ಲ ಸಿದ್ಧಿ ಆಗುತ್ತಪ್ಪ. ಅಂದ್ರೆ ನಾವು ಅನ್ಕೊಂಡಿದ್ ಕೆಲಸ ಎಲ್ಲ ಯಾವುದೇ ವಿಘ್ನ ಇಲ್ದಂಗೆ ಅದು ಆಗತ್ತೆ ಕೆಲಸ. ವಿತೌಟ್ ಎನಿ ಆಬ್ಸ್ಟೆಕಲ್ ಎಲ್ಲ ಕೆಲಸ ಆಗತ್ತೆ. ವೃದ್ಧಿ ಅಂದ್ರೆ ಏನು? ವೃದ್ಧಿ ಅಂದ್ರೆ ಜಾಸ್ತಿ ಆಗೋದು ಅಂತ, ಹೆಚ್ಚಿಗಾಗೋದು ಅಂತ. ಅಂದ್ರೆ ಇವಾಗ ನನ್ನ ಹತ್ರ ಹಣ ಸ್ವಲ್ಪ ಇದೆ, 100 ರೂಪಾಯಿ ಇದ್ದಿದ್ದು 1000 ಆಗುತ್ತೆ ಬೇಕಾದ್ರೆ, ಗಣೇಶನ ಅನುಗ್ರಹ ಆಯ್ತು ಅಂದ್ರೆ. ಸಿದ್ಧಿ ಮತ್ತೆ ವೃದ್ಧಿ ಸಾಧ್ಯ ಆಗತ್ತೆ ಅನ್ನೋದು ಸತ್ಯ, ಗೊತ್ತಾಯ್ತಾ. ಆದ್ರೆ ಅವರಿಬ್ರು ಹೆಂಡ್ತಿರಲ್ಲ. ಗಣೇಶನ್ನ ನಂಬ್ಕೊಂಡಿದ್ರೆ, ಗಣೇಶನ ಕೃಪೆ ಆದ್ರೆ ಸಿದ್ಧಿ ಮತ್ತೆ ವೃದ್ಧಿಗಳು ನಮ್ಗೆ ಬರುತ್ತೆ. ಮತ್ತೆ ಕೆಲವೊಂದ್ ಜನ ಏನ್ ಮಾಡ್ತಾರೆ, ಗಣೇಶನ್ನೇ ಸರ್ವಶ್ರೇಷ್ಠ ಅಂತ ಹೊಗಳ್ತಾರೆ ಅಲ್ವಾ. ಕೆಲವೊಬ್ರಿಗೆ ಬಾಗ್ಲೇ ಮನೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಹೌದಾ? ಬಾಗ್ಲು ಮನೆ ಆಗಕ್ ಸಾಧ್ಯನಾ? ಬಾಗ್ಲು ಓಪನ್ ಮಾಡಿದ್ರೆ ಮನೆ ಸಿಕ್ಕತ್ತೆ, ಒಳಗಡೆ ಹೋಗ್ಬೋದು. ಬಾಗ್ಲನ್ನೇ ಮನೆ ಅನ್ಕೊಂಡ್ಬಿಟ್ರೆ ಅಂತವ್ರ ಬಗ್ಗೆ ಜಾಸ್ತಿ ಮಾತು ಬೇಡ ಬಿಡು ಅಂತ ವಿಜಯದಾಸರೇ ಹೇಳ್ತಾರೆ. ಇನ್ನಾನೇನಕ್ ಮಾತಾಡ್ಲಿ ಅಲ್ವಾ. ಎಲ್ಲಾರೂನು ಆರಾಧಿಸ್ತಾರೆ. ವಾಮ ಉಪಾಸಕರು ಅಂದ್ರೆ ಬೇರೆ ರೀತಿಲಿ ಉಪಾಸನೆ ಮಾರೋರು, ಸರಿಯಾಗಿರೋ ಮಾರ್ಗ ಅಲ್ಲ ಇನ್ನೊಂದು ಮಾರ್ಗದಲ್ಲಿ ಮಾಡುವಂತವ್ರು. ನಿನ್ನ ಮೂಲ ಅವತಾರ ಅನ್ನುವಂಥದ್ದು ವೆರಿ ಕಾಂಪ್ಲಿಕೇಟೆಡ್ ಆಯ್ತಾ. ತುಂಬಾ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಭಾವನೆಗಳನ್ನ ಅರ್ಥ ಮಾಡ್ಕೊಳೋದಿಕ್ಕೆ ಸಾಕಾಗಲ್ಲ. ಅದಕ್ಕೆ ನಿನಗೆ ಈಗಿನ ಅವತಾರ ಜಗತ್ತಿಗೆ ಬೇಕಾಗಿದೆ, ಅದಕ್ಕೋಸ್ಕರ ನೀನು ಅವತಾರ ಎತ್ತಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಭಾಗಣ್ಣ ಕೈ ಮುಕ್ಕೊಂಡು ಹೇಳ್ತಾನಂತೆ, ಹುಟ್ಟಿರೋ ಕಾರ್ಯದ ಉದ್ದೇಶ ಏನೋ ಗೊತ್ತಾಯ್ತು, ಆದ್ರೆ ಗುರಿ ಹೆಂಗ್ ತಲುಪ್ಲಿ? ನಾನು ಇಂಥ ಸ್ಕೂಲ್ಗೆ ಹೋಗ್ಬೇಕು ಅಂತ ಗೊತ್ತಾಯ್ತು, ಮಾಡಬೇಕು ಓದಬೇಕು ಅಂತ, ಆದ್ರೆ ಸ್ಕೂಲ್ಗೆ ಹೆಂಗ್ ಹೋಗೋದು, ಅಡ್ಮಿಷನ್ ಹೆಂಗೆ ಪ್ರೋಸೆಸ್ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಅದನ್ನ ವಿಜಯದಾಸರ ಹತ್ರ ಕೇಳ್ತಾ ಇದ್ದಾರೆ. ನಾನು ಹಿಡ್ದಿರೋ ಮಾರ್ಗದಲ್ಲಿ ನೀನು ಬಾ. ನಾನಿವಾಗ ಯಾವ್ದೋ ಒಂದು ದಾರಿ ಹಿಡ್ಕೊಂಡಿದ್ದೀನಲ್ವಾ, ಅದೇ ದಾರಿಲಿ ನೀನು ಬಾ. ಶ್ರೀ ಪುರಂದರದಾಸರು ತೋರಿರೋ ಅಂತ ಮಾರ್ಗದಲ್ಲಿ ನಾನು ನಡೀತಾ ಇದ್ದೀನಿ. ಯಾಕೆ? ವಿಜಯದಾಸರು ವಾಸ್ ಮಧ್ವಪತಿ ಇನ್ ಹಿಸ್ ಪ್ರೀವಿಯಸ್ ಬರ್ತ್. ಪುರಂದರದಾಸರ ಮಗ ಆಗಿದ್ದವರು. ಕನ್ನಡ ಹರಿದಾಸ ಸಾಹಿತ್ಯ ವೃದ್ಧಿ ಆಗ್ಬೇಕಾಗಿದೆ. ಸರಿಯಾಗಿರೋ ತತ್ವ ತಿಳಿದಂಗೆ ತುಂಬಾ ಜೀವಿಗಳಿಗೆ ನಿನ್ನ ಸಾಹಿತ್ಯ ಅನ್ನುವಂಥದ್ದು ಬೇಕು. ತುಂಬಾ ಕಷ್ಟವಾಗಿರೋ ಸಂಗತಿ ಅಲ್ವಾ. ತುಂಬಾ ಕಾಂಪ್ಲಿಕೇಟೆಡ್ ಇದು, ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಸ್ಪಿರಿಚುಯಾಲಿಟಿ ಅನ್ನುವಂಥದ್ದು. ಅದನ್ನ ಲೈಟ್ ಆಗಿ ಪದ್ಯಗಳು ಸುಳಾದಿಗಳಿಂದ ಕೊಟ್ರೆ ಜಗತ್ತಿಗೆ ವಿವರಿಸು ಅಂತ ಹೇಳ್ತಾರೆ ಆಯ್ತಾ. ಇನ್ನ ಸಂಸ್ಕೃತ ಅನ್ನೋಂಥದ್ದು ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಅದಕ್ಕೆ ಕನ್ನಡದಲ್ಲಿ ಅದನ್ನ ನೀನು ಕೆಲಸ ಮಾಡು, ಕನ್ನಡ ಭಾಷೆ ನಿನ್ನಿಂದ ಶ್ರೀಮಂತ ಆಗ್ಲಿ ಅಂತ ವಿಜಯದಾಸರು ಆಶೀರ್ವಾದ ಮಾಡ್ತಾರೆ ಆಯ್ತಾ. ಅದಕ್ಕೆ ಭಾಗಣ್ಣ ಕೇಳ್ತಾನೆ, ಪುರಂದರದಾಸರು ಕನಕದಾಸರು ಇವರೆಲ್ಲ ತುಂಬಾ ಕೆಲಸ ಮಾಡಿಬಿಟ್ಟಿದಾರಲ್ಲ, ಅದನ್ನ ಬಿಟ್ಟಿರೋದನ್ನ ಮಾಡಕ್ಕೆ ನೀವಿದ್ದೀರಾ, ಜೊತೆಲಿ ನನ್ಗೇನು ಕೆಲಸ ಅಂತಾನೆ. ವೆರಿ ಗುಡ್ ಕ್ವಶನ್. ಅದಕ್ಕೆ ಹುಚ್ಚ ಅಲ್ಲೇ ಕಣೋ ಎಡುತ್ತಾ ಇರೋದು. ಇಷ್ಟೆಲ್ಲ ಅವತಾರ ಮಾಡಿದವರು ಹಾಗೇ ಇದೆ ಅಂತ ಅನ್ಕೊಂಡಿದ್ಯಾ? ಎಷ್ಟೋ ಹೊಟ್ಟೋಗ್ಬಿಟ್ಟಿದೆ ಅಲ್ಲ. ಪುರಂದರದಾಸರದು 4,75,000 4,75,000 ಕೀರ್ತನೆಗಳು. ನಮ್ಗಿವಾಗ ಎಷ್ಟಿದೆ? 5,000 ಅಷ್ಟೇ. 4,70,000 ಎಲ್ಲೋಯ್ತು? ನಮಗ್ ಸಿಕ್ಕಲ್ಲ. ಕಲಿಕಾಲ ಅಲ್ವಾ, ಅದಕ್ಕೆ ಕಲ್ರಾಯನ್ ಸಹಾಯ ನಮ್ಮಂತವ್ರಿಗಿಲ್ಲ. ಯುಗ ಧರ್ಮ ಮರು ಜಾಸ್ತಿ ಜನಕ್ಕೆ. ಒಂದ್ಸರಿ ಹೇಳಿದ ಮಾತ್ರಕ್ಕೆ ಶ್ರುತಿ ಸ್ಮೃತಿ ಆಯ್ತಾ. ಒಂದ್ಸರಿ ಹೇಳಿದ ಮಾತ್ರಕ್ಕೆ ಜನಕ್ಕೆ ನೆನಪಲ್ಲಿ ಉಳಿತಾ ಇತ್ತಂತೆ. ಮುಂಚೆ ಬುಕ್ಕೇ ಇರ್ಲಿಲ್ಲ ಅವಾಗೆಲ್ಲ. ಯಾವಾಗ ಬರ್ಕೊಳಕ್ ಶುರು ಮಾಡಿದ್ರು ಅವಾಗ ಮರವು ಅನ್ನೋಂಥ ಶುರುವಾಯ್ತು. ಮುಂಚೆ ಎಲ್ಲ ಕೇಳ್ತಾ ಇದ್ರು, ಕೇಳಿದ್ದನ್ನ ತಲೆಯಲ್ಲಿ ಜ್ಞಾಪಕ ಇಟ್ಕೋತಾ ಇದ್ರು. ಯಾವಾಗ ಬರೆದ್ರು ಹೋಯ್ತು ಅಂತ. ಅದಕ್ಕೆ ಈಗ ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕಾಗಿದೆ ಮಾರ್ಗನ ಆಯ್ತಾ. ಸಾಹಿತ್ಯ ಸಂಗೀತ ಎರಡು ಸೇರಿಸಿ ನಾವೊಂದು ಕೊಟ್ವಿ ಅಂದ್ರೆ ಸ್ಪಿರಿಚುಯಾಲಿಟಿ ಜನಕ್ಕೆ ಅರ್ಥ ಆಗತ್ತೆ ಅಂತ ಹೇಳಿದಾಗ ಭಗಣ್ಣ ಹೇಳ್ತಾನೆ, ಅಲ್ಲ ದೊಡ್ಡವರು ರಚನೆ ಮಾಡಿದ್ದಾರೆ. ಪುರಂದರದಾಸರು ಸಾಕ್ಷಾತ್ ನಾರದ್ರು.
ಕನಕದಾಸರು ಯಾರು? ಸಾಕ್ಷಾತ್ ಯಮಾಂಶ ಸಂಭೂತರು. ಅವ್ರು ಮಾಡಿರೋದೇ ಉಳಿತಾ ಇಲ್ಲ ಅಂದ್ರೆ ಇನ್ ನಮ್ ಕೆಲ್ಸ ಶಾಶ್ವತವಾಗಿ ಉಳಿಯುತ್ತಾ? ಭಾಗಣ್ಣ ಮೆಲ್ಲಗ್ ಪಾಪ ಡೌಟ್ಫುಲ್ ಆಗಿ ಕೇಳ್ತಾನಂತೆ. ಅದಕ್ಕೆ ನೀನ್ ತಲೆ ಕೆಡ್ಸ್ಕೋಬೇಡ್ವೋ ಅಂತ. ಹಿಂದ್ಗಡೆ ದಾಸರು ಮಾಡಿದ್ದು ಇಷ್ಟೊಂದಿಲ್ಲ, ಒಪ್ಕೋತೀವಿ, ಮುಂದೆ ಕೂಡ ಹೊಟ್ಟೋಗುತ್ತದು. ಆದ್ರೆ ದಾಸರು ಮಾಡಿರೋ ಕೃತಿ ಇದೆಯೋ ಇಲ್ವೋ, ಅವ್ರು ತೋರ್ಸಿರೋ ದಾರಿ ಅನ್ನೋಂಥದ್ದು ಶಾಶ್ವತವಾಗಿ ಉಳಿಯುತ್ತೆ, ಗೊತ್ತಾಯ್ತಾ? ಅದಕ್ಕೋಸ್ಕರನಾದ್ರೂ ಕಾಲ ಕಾಲಕ್ಕೆ ಏನಾಗುತ್ತೆ, ಇನ್ನೇನದು ಹೊರಟೋಯ್ತು ಅನ್ಬೇಕಾದ್ರೆ ಮತ್ತೆ ದೇವತೆಗಳು ಬರ್ತಾರಂತೆ ಅವತಾರ ಮಾಡಿ, ಅದನ್ನ ಮತ್ತೆ ಹೇಳಕ್ ಶುರು ಮಾಡ್ತಾರೆ, ಗೊತ್ತಾಯ್ತಾ? ಅವ್ರು ಹೇಳೋದು ರೂಟ್ ಬೇರೆ ಬೇರೆ ಆದ್ರೂ ಕೂಡ ಹೋಗಿ ತಲುಪುವಂತ ಡೆಸ್ಟಿನೇಷನ್ ಒಂದೇನೆ. ಗೂಗಲ್ ಮ್ಯಾಪ್ ನೋಡಿದೀರಾ? ಎಷ್ಟೋ ಬೇರೆ ಬೇರೆ ರೂಟ್, ಆಲ್ಟರ್ನೇಟ್ ರೂಟ್ ಕೂಡ ತೋರಿಸ್ತಾ ಇರುತ್ತೆ. ನೀವು ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಇಟ್ ವಿಲ್ ಶೋ ಸೋ ಮೆನಿ ಅದರ್ ರೂಟ್ಸ್, ಬಟ್ ಯಾವ ರೂಟ್ ಆ ಆಲ್ಟರ್ನೇಟ್ ರೂಟ್ ತಗೊಂಡ್ರು ಕೂಡ ನಿಮ್ ಡೆಸ್ಟಿನೇಷನ್ ವಿಲ್ ಬಿ ದ ಸೇಮ್. ಹಾಗೆ ಅದು ಆಯಾ ಕಾಲಕ್ಕೆ ದೇವತೆಗಳು ಬಂದು 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 ಆಯಾ ಕಾಲಕ್ಕೆ ತಕ್ಕನಂಗೆ ದಾರಿ ಕೊಡ್ತಾ ಇರ್ತಾರೆ. ಎಲ್ಲಾನು ಒಂದೇ ದಾರಿನೇ ಹೇಳ್ತಾ ಇರ್ತಾರೆ ಅವರು, ಏನು ತೊಂದರೆ ಇಲ್ಲ ಅಂತ. ಅದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು ಹೊಟ್ಟೋಗ್ಬಿಡುತ್ತೆ ಅಂತ. ಈಗ್ಲೂ ಕೂಡ ಶ್ರೀಮದ್ ಆಚಾರ್ಯರ ತಮ್ಮ ವಿಷ್ಣು ತೀರ್ಥರು ಕುಕ್ಕೆ ಸುಬ್ರಹ್ಮಣ್ಯ ಇದೆಯಲ್ಲ, ಆ ಕುಮಾರಧಾರ ಪರ್ವತ, ಸಿದ್ಧ ಪರ್ವತ, ಅಲ್ಲಿ ಇವತ್ತಿಗೂ ಇದಾರಂತೆ ತಪಸ್ ಮಾಡ್ಕೊಂಡು. ಯಾವಾಗ ಶ್ರೀಮದ್ ಆಚಾರ್ಯರ ಗ್ರಂಥ ಅನ್ನೋದೇ ಹೊಟ್ಟೋಗುತ್ತೆ, ಎಲ್ಲೂ ಸಿಗ್ತಾ ಇಲ್ಲ, ಯಾರು ಇವಾಗ ಪ್ರಾಕ್ಟೀಸ್ ಮಾಡಕ್ಕೆ ಆಗ್ತಿಲ್ಲ ಅನ್ನೋ ಸ್ಟೇಜ್ ಬಂದಾಗ ಅವ್ರು ಕೆಳಗಡೆ ಇಳಿದು ಬಂದು ಮತ್ತೆ ಶ್ರೀಮದ್ ಆಚಾರ್ಯರ ತತ್ವಗಳನ್ನ ಕೊಡ್ತಾರೆ ಪ್ರಪಂಚಕ್ಕೆ ಅಂತ ಇದೆ, ಗೊತ್ತಾಯ್ತಾ? ಹಾಗಾಗಿ ಒಬ್ರಲ್ಲ ಒಬ್ರು ಇರ್ತಾರೆ. ವಿ ನೀಡ್ ನಾಟ್ ಟು ಟೇಕ್ ಎನಿ ಟೆನ್ಷನ್, ಬಟ್ ವಿ ಶುಡ್ ಬಿ ವೆರಿ ಫರ್ಮ್ ಅಬೌಟ್ ಅವರ್ ಡಿಸಿಷನ್. ನಾನು ಇದನ್ನ ಹಿಡ್ಕೋಬೇಕು, ಶ್ರೀಮದ್ ಆಚಾರ್ಯರ ತತ್ವವನ್ನ ಕೇಳಬೇಕು, ಕಲಿಬೇಕು ಅನ್ನೋಂಥದ್ದಿದ್ರೆ ಜನ್ಮ ಜನ್ಮಕ್ಕೂ ನಮಗೆ ಹೇಳ್ಕೊಡೋ ಅಂತವ್ರು ಬಂದೇ ಬರ್ತಾರೆ, ಆಯ್ತಾ? ಅದಕ್ಕೆ ಭಾಗಣ್ಣ ಹೇಳ್ತಾನೆ, ಆಯ್ತು ನೀವ್ ಹೇಳಿದ ದಾರಿಯಲ್ಲಿ ನಾನ್ ನಡಿತೀನಿ, ನೀವು ಕೈ ಹಿಡಿದಿರೋ ಹಂಗೆ ಮುಂದೆ ಕೂಡ ನಾನು ಕೈ ಹಿಡಿದು ನಡೆಸ್ಬೇಕು ಅಂತ ಕೇಳ್ತಾನೆ. ಇದು ಮಾತ್ರ ನಾವು ಕೇಳ್ಬೇಕಷ್ಟೇ, ನಡಿಯಕ್ ಹೆದರ್ಕೋಬಾರ್ದು. ಗುರುಗಳು ನಮ್ ಜೊತೆ ಇರ್ಬೇಕಷ್ಟೆ, ಆಯ್ತಾ? ಯಾವತ್ತು ಬಿಡಲ್ಲಪ್ಪ, ಜನ್ಮ ಜನ್ಮಗಳ ಬಾಂಧವ್ಯ ನಮ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಕಕ್ಷಾ ತಾರತಮ್ಯದಲ್ಲಿ 15ನೇ ಸ್ಥಾನ, 15th ಸ್ಥಾನದಲ್ಲಿ ಇವರಿರ್ತಾರೆ. ಯಾರವರು? ಭೃಗು ಋಷಿಗಳು, ಆಯ್ತಾ? ವಿಜಯದಾಸರು 18th ಅಲ್ಲಿ ಗಣಪತಿ ಇದ್ದಾರೆ. ಅದಕ್ಕೆ ನಾನು ಮುಂದೆ ಇರ್ತೀನಿ, ನೀನ್ ನನ್ನ ಹಿಂದ್ ಬರ್ತಾ ಇರ್ತೀಯಾ ಅಂತ ಹೇಳ್ತಾರೆ. ಪರಮಾತ್ಮನ ಇಚ್ಛೆ ಅಂದಂಗೆ ಭಾಗಣ್ಣ ನಮಸ್ಕಾರ ಮಾಡ್ತಾನೆ. ನಾವು ಹೇಳಿದ ಮಾತುಗಳೆಲ್ಲ ನಂದಲ್ಲಪ್ಪ, ಭಗವಂತನೊಂದ್ಸರಿ ನೋಡು, ನಿನ್ನ ಹೃದಯದಲ್ಲಿ ಇದಾನ್ ನೋಡು ಭಗವಂತ, ಅವನತ್ರ ಪರ್ಮಿಷನ್ ತಗೋ ಅಂತ ಹೇಳ್ತಾರೆ. ತಿರುಗಿ ನೋಡ್ತಾನೆ ಭಾಗಣ್ಣ, ಬೆಳಕಿಂದು ಮಹಾಪ್ರಕಾಶ ಅಂತೆ, ಭಾರೀ ದೊಡ್ಡ ಬೆಳಕು. ಅದು ಒಂದು ನಿಧಾನಕ್ಕೊಂದು ಶೇಪ್ ತಗೋತಾ ಇದೆ. ಶೇಪ್ ತಗೊಂಡು ನನ್ನ ಬೆನ್ನ ಹಿಂದೆ ಬಿದ್ದವ್ರನ್ನ ಯಾವಾಗ್ಲೂ ನಾನು ಸುಖವಾಗಿಟ್ಟಿರ್ತೀನಿ ಅಂತ ಹೇಳ್ತಾನಲ್ಲ, ಆ ರೂಪ ಕಾಣಿಸ್ತಂತೆ. ಕೈಯಲ್ಲಿ ಕೊಳಲ್ ಹಿಡ್ಕೊಂಡಿದ್ದಾನೆ. ಬೆನ್ನ ಹಿಂದೆ ಯಾರಿದ್ದಾರೆ? ಭಗವಂತನ ಹಿಂದೆ. ಅವನ್ದು ನೋಡಿದ್ರೆ ನೀವು ಗೊತ್ತಾಗತ್ತೆ ಕೃಷ್ಣಂದು. ಕೃಷ್ಣ ಮುಂದೆ ಕೊಳಲ್ ಬಾರಿಸ್ತಾ ಇದ್ರೆ ಹಿಂದೆ ಯಾರು ಕೂತಿರ್ತಾರೆ? ಹಸುಗಳು, ಗೋವು. ಅದಕ್ಕೋಸ್ಕರ ಆ ಹಸುಗಳನ್ನ ನೋಡ್ಕೊಳೋ ಜವಾಬ್ದಾರಿ ನಂದು ಅಂತ ಹಸುಗಳಿಗೆ ಅವನ್ ಹೆಂಗೆ ಕೊಡ್ತಾನೆ ಆಶ್ವಾಸನೆ, ಪ್ರಾಮಿಸ್ ಮಾಡ್ತಾನೆ, ಅದೇ ತರ ನಿಂತಿದ್ದಾನೆ ಗೋಪಾಲ ರೂಪ. ವಿಜಯದಾಸರು ಹೇಳ್ತಾರಂತೆ, ಇವನೇ ಗೋಪಾಲ ವಿಠಲ. ಹಾಗಾದ್ರೆ ಗೋಪಾಲ್ ದಾಸರದು ಬಿಂಬರೂಪಿ ಯಾರು? ಭಗವಂತ ಗೋಪಾಲ ವಿಠಲ. ಇದೇ ನಿನ್ನ ಅಂಕಿತ ನಾಮ, ಗೊತ್ತಾಯ್ತಾ? ಅದಕ್ಕೆ ಅವ್ರ ಅಂಕಿತ ನಾಮ ಏನು? ಪೆನ್ನೇಮ್ ಗೋಪಾಲ ವಿಠಲ. ಯಾಕಂದ್ರೆ ಗೋಪಾಲ ರೂಪ, ಕೃಷ್ಣ ಕೊಳಲ್ ಹಿಡ್ಕೊಂಡು ಗೋವನ್ನ ಪಾಲನೆ ಮಾಡಿಸ್ತಾ ಇದ್ದಾನೆ. ಆ ರೂಪ, ಬಿಂಬ ರೂಪ ಗೋಪಾಲ ದಾಸರದು. ತೋರಿಸ್ಬಿಟ್ರು ಅವ್ರು. ಹಾರ್ಟ್ ಅಲ್ಲಿ ಯಾರಿದ್ದಾನೆ? ನನ್ನ ಹಾರ್ಟ್ ಅಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ, ಆಯ್ತಾ? ಬಿಂಬ ರೂಪ ಯಾವುದು ಅಂತ ಗೊತ್ತಾಗ್ಬಿಡ್ತಿ ಇವ್ರಿಗೆ. ಅದೇ ನಿನ್ನ ಅಂಕಿತ ನಾಮ. ಈ ಅಂಕಿತದಿಂದಾನೇ ನೀನು ಕೃತಿಗಳನ್ನ ರಚನೆ ಮಾಡು. ಭಗವಂತ ಪ್ರೇರೇಪಣೆ ಮಾಡ್ತಾನೆ, ಇವನೇ ಹೇಳಿಸ್ತಾನೆ, ಆಯ್ತಾ? ಇವನೇ ಹೇಳಿಸ್ತಾನೆ, ಕೊನೆಗೆ ಹೇಳಿದ್ದನ್ನ ಸ್ವೀಕಾರ ಮಾಡೋನು ಇವನೇನೆ, ಆಯ್ತಾ? ಅಂತ ಹೇಳಿ ಇದನ್ನ ಇದು ಮಾಡ್ತಾರೆ. ವಿಜಯದಾಸರು ಹೇಳ್ತಾ ಇದ್ದಂಗೆ ಗೋಪಾಲ ವಿಠಲ ಮೂರ್ತಿ ಅಂದ್ರೆ ಬಿಂಬ ಮೂರ್ತಿ ಭಾಗಣ್ಣನ್ನ ಆಶೀರ್ವಾದ ಮಾಡ್ತು. ಶ್ರೀ ಪ್ರಾಣದೇವರೇನ್ ಹೇಳ್ತಾರೆ? ಶುಭವಾಗಲಿ ಅಂತ ತಲೆ ನೇವರಿಸ್ತಾರಂತೆ, ನಿನಗ್ ಒಳ್ಳೇದಾಗ್ಲಿ ಅಂತ. ದೇವಾನು ದೇವತೆಗಳು ಇರ್ತಾರಲ್ಲ, ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಜಯ 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 ಅಂತ ಘೋಷಣೆ ಕೂಗ್ತಾರೆ. ಇದೆಲ್ಲ ಆಗಿದ್ ಎಲ್ಲಿ? ದೇಹದ ಒಳಗಡೆ, ವಿತ್ ಇನ್ ದ ಬಾಡಿ, ದೇಹದ ಹೊರಗಡೆ ಅಲ್ಲ. ಮೆಲ್ಲ ಕಣ್ ತೆಗಿತಾನಂತೆ ಭಾಗಣ್ಣ. ಅಲ್ಲ, ಭಾಗಣ್ಣ ಅಲ್ಲ ಅವನೀಗ. ಯಾರವರು? ಭಾಗಣ್ಣ ಅಲ್ಲ, ಗೋಪಾಲ ದಾಸರು. ಈಗ ನಾವು ನಮ್ ಭಾಗಣ್ಣನ್ನ ಭಾಗಣ್ಣ ಅಂತ ಕರೆಯಂಗಿಲ್ಲ. ಯಾಕೆ? ಗೋಪಾಲ್ ದಾಸರಾಗ್ಬಿಟ್ರಲ್ಲ ಅವ್ರೀಗ, ಅಂಕಿತ ಪ್ರದಾನ ಮಾಡಿದ್ರಲ್ಲ, ಬಿಂಬರೂಪ ದರ್ಶನ ಆಯ್ತಲ್ಲ ಅವ್ರಿಗೆ, ಅಪರೋಕ್ಷ ಜ್ಞಾನ ಸಿಕ್ತವ್ರಿಗೆ, ಆಯ್ತಾ? ಇವರು ಗೋಪಾಲ
ದಾಸರು. ಆಯ್ತಾ? ಇನ್ನು ಮುಂದೆ ಏನಾಗುತ್ತೆ, ಇವಾಗ ಅಂಕಿತ ಅಂತೂ ಸಿಕ್ತವ್ರಿಗೆ, ಮುಂದೆ ಏನಾಗುತ್ತೆ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು.